ಯಾಣ ಕರ್ನಾಟಕದ ಒಂದು ಪ್ರಸಿದ್ಧ ತಾಣ. ನೀವೇನಾದ್ರೂ ಗೋಕರ್ಣ ಕಡೆ ಬಂದರೆ ಯಾಣನಂತೂ ಮಿಸ್ ಮಾಡ್ಕೊಳ್ಬೇಡಿ. ಗೋಕರ್ಣದಿಂದ ಯಾಣ 48 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 1.25 ಗಂಟೆ ಟ್ರಾವೆಲ್ ಮಾಡಿದ್ರೆ ಸಾಕು, ನೀವು ಯಾಣ ಕೇವ್ಸ್ ನ ತಲುಪ್ತೀರಾ. ನಾವು ಕೂಡ 1 ಗಂಟೆ ಟ್ರಾವೆಲ್ ಮಾಡ್ಕೊಂಡು ಯಾಣ ತಲುಪಿದ್ವಿ. ಅದಕ್ಕೂ ಮುಂಚೆ ಯಾಣ ಇಂದ 9.3 ಕಿಲೋಮೀಟರ್ ಹಿಂದೆನೆ ಒಂದು ಅದ್ಭುತವಾದ ಫಾಲ್ ಸಿಗುತ್ತೆ, ಅದನ್ನು ಕೂಡ ನೋಡೋದ್ ಮರಿಬೇಡಿ. ನಾವೆಲ್ಲ ಫ್ರೆಂಡ್ಸ್ ಯಾಣ ರೀಚ್ ಆದ್ವಿ. ಉತ್ತರ ಕನ್ನಡ ಕುಮಟಾ ವಾತಾವರಣ ಅಂತೂ ಸಖತ್ತಾಗಿತ್ತು. ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಹತ್ತತ್ರ 0.5 ಕಿಲೋಮೀಟರ್ ಟ್ರಕ್ ಮಾಡಬೇಕು. 500 ಮೀಟರ್ ಟ್ರಕ್ಕಿಂಗ್ ಇಲ್ಲಿ ಎಂಟ್ರಿ ಫೀಸ್ 10 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇದೊಂದು ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ. ಟ್ರೆಕ್ ಮಾಡೋದಕ್ಕೂ ಮುಂಚೆ ನಿಮ್ಮ ಒಂದು ಪ್ಲಾಸ್ಟಿಕ್ ಐಟಮ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳನ್ನ ಇಲ್ಲೇ ಡೆಪಾಸಿಟ್ ಮಾಡಿ ದುಡ್ಡು ಕಟ್ಟಿ ಆನಂತರ ನೀವು ಟ್ರೆಕ್ ನ ಶುರು ಮಾಡಬೇಕು. 0.5 ಕಿಲೋಮೀಟರ್ ಟ್ರೆಕ್ ಅಂತೂ ಆರಾಮಾಗಿತ್ತು. ನಾವೆಲ್ಲ ಫ್ರೆಂಡ್ಸ್ ಭೈರವೇಶ್ವರ ಶಿಖರ ತಲುಪೇ ಬಿಟ್ವಿ. ಇಲ್ಲಿ ಭೈರವೇಶ್ವರ ಶಿಖರ ಒಳಗಡೆ ಒಂದು ರೌಂಡ್ ಬರಬೇಕು ಅಂತ ಕೂಡ ನೀವು ಮತ್ತೆ ಎಂಟ್ರಿ ಫೀಸ್ ಅನ್ನ ತಗೋಬೇಕಾಗುತ್ತೆ. 10 ರೂಪಾಯಿ ಎಂಟ್ರಿ ಫೀಸ್ ಅನ್ನ ತಗೊಂಡು ನಾವು ಒಳಗಡೆ ಹೋದ್ವಿ. ಯಾಣ ಅಂತೂ 120 ಮೀಟರ್ ಎತ್ತರದ ಭೈರವೇಶ್ವರ ಶಿಖರ ಮತ್ತು 90 ಮೀಟರ್ ಎತ್ತರದ ಮೋಹಿನಿ ಶಿಖರ, ಈ ಎರಡು ಮೊಣಚಾಗಿರುವ ಬೃಹತ್ ಶಿಲೆಗಳಿಂದ ಪ್ರವಾಸಿಗರ ಪ್ರೇಕ್ಷಣೀಯ ಅದ್ಭುತ ತಾಣವಾಗಿದೆ. ಪರಿಸರನ ಇಷ್ಟಪಡೋ ನಿಮ್ಮ ಫ್ರೆಂಡ್ಗೆ ಈ ಒಂದು ರೀಲ್ ನ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.